ಸೊ ಹೋದ ವಿಡಿಯೋದಲ್ಲಿ ನಾನು ಪಾಲಿನಾಮಿಯಲ್ಸ್ನ ಎಕ್ಸಸೈಸ್ 2.1 ಮತ್ತು ಎಕ್ಸಸೈಸ್ 2.1ನ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ಸೊ ಈಗ ಎಕ್ಸಸೈಸ್ 2.1 2.2 ಕಂಟಿನ್ಯೂ ಮಾಡುವ. ಅದರ ಫಸ್ಟ್ ಪ್ರಾಬ್ಲಮ್ನ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡುವ. ಅದು ಕ್ವೆಶನ್ ಏನಿದೆ, 4s² - 4s + 1 ಅಂತಿದೆ ಅಲ್ವಾ. ಸೊ ಇದನ್ನು ಈಗ ಈ ಥರ ಬರ್ಕೊಂಡಾಗ 4s² - 4s + 1 ಅಂತಿದೆ. ಸೊ ಫಸ್ಟಿಗೆ ಇದನ್ನು ಸ್ಪ್ಲಿಟ್ ಮಾಡಬೇಕು ಅಲ್ವಾ. ಸ್ಪ್ಲಿಟ್ ಮಾಡೋದು ಹೇಗೆ? ಲಾಸ್ಟ್ ಟು ನಂಬರ್ಸ್ ಅಂದರೆ a ಇಂಟು b. ಈಗ a ಇಂಟು b ಇದೆ, ಇದು a ಇಂಟು b ತೊಗೊಂಡಾಗ a ಇಂಟು b ಶುಡ್ ಬಿ ಈಕ್ವಲ್ ಟು a ಪ್ಲಸ್ b ಇರಬೇಕು. ಈಗ ಇದನ್ನು ಪ್ಲಸ್ ಮಾಡಿದಾಗ ಇದು ಸಿಗಬೇಕು. ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಈ ನಂಬರು ಇದಕ್ಕೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಈ ನಂಬರ್ ಸಿಗಬೇಕು, ಮಧ್ಯದ ನಂಬರು. ಸೊ ಈಗ ಇಲ್ಲಿ 4 ಇಂಟು 1 = 4. ಈಗ ಲಾಸ್ಟಿಗೆ ಈ ನಂಬರ್ ಇದೆ, 1 ಮತ್ತು 4 ಇದೆ ಅಲ್ವಾ. ಸೊ ಈ ಎರಡು ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು. 4 1s 4 ಅಲ್ವಾ. ಇಲ್ಲಿದೆ 4 1s 4 ತೊಗೊಂಡಿದೆ. ಈಗ ಇದೆರಡನ್ನು ಈಗ ಇಲ್ಲಿ ನಮಗೆ 4 ಸಿಕ್ತು. 4 1s 4. ಸೊ ಈ 4 ಈಗ ಇಲ್ಲಿ ಇದಕ್ಕೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್, ಇದನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ 4 ಸಿಕ್ಬೇಕು. ಇಲ್ಲಿ +4 ಇದು, ಪ್ಲಸ್ ಇಂಟು ಪ್ಲಸ್, ಇಲ್ಲಿ ನೋ ಸಿಂಬಲ್ ಅಂದರೆ ಪ್ಲಸ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಇದೆ, +4 ಬರಬೇಕು ನಮಗೆ ಆನ್ಸರ್. ಸೊ ಇದೀಗ ಇಲ್ಲಿ -4 ಇದೆ ಅಲ್ವಾ. ಸೊ ಈಗ ಇದನ್ನು ಇಲ್ಲಿ 4 ತರೋದು ಹೇಗೆ ಅಂಥೇಳಿ ನೋಡಿದಾಗ, ಈಗ ಇಲ್ಲಿ -2 ಮತ್ತು -2, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಅಲ್ವಾ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಇಲ್ಲಿ ಪ್ಲಸ್ 2 2s 4 ಸಿಕ್ತು. ಇದು ನಮ್ಗೆ ಕನ್ಫರ್ಮ್ ಆಯಿತು. ಈಗ ಇದು ಕನ್ಫರ್ಮ್ ಆಗಬೇಕಾದ್ರೆ -2 ಸರಿ ಇದಕ್ಕೆ ಹೊಂದತ್ತ ನೋಡುವ. ಸೊ ಮೈನಸ್ ಇಂಟು ಮೈನಸ್ = ಪ್ಲಸ್ 2 + 2 = 4 ಅಲ್ವಾ. ಇದಕ್ಕೂ ಹೊಂದಿತ್ತು. ಆಮೇಲೆ ಇಲ್ಲಿ ಸಿಂಬಲ್ ಹಾಕುವಾಗ ನಾವು ಪ್ಲಸ್ ಅಥವಾ ಮೈನಸ್ ಮಾಡುವಾಗ ನಾವು ಸಿಂಬಲ್ ಹೆಂಗೆ ಹಾಕ್ತೀವಿ? ದ ಗ್ರೇಟರ್ ನಂಬರ್ ಸಿಂಬಲ್ ಹಾಕ್ತೀವಿ. ಇಲ್ಲಿ ಬೋತ್ ನಂಬರ್ ಆರ್ ಸೇಮ್, ಇಲ್ಲಿ ಎರಡೂ ಸೇಮ್ ಇರೋದ್ರಿಂದ ಯಾವುದೇ ಸಿಂಬಲ್ ಇಲ್ಲಿ ಹಾಕ್ಬೋದು. ಇಲ್ಲಿ ಮೈನಸ್ ಇದೆ, ಎರಡಕ್ಕೂ ಮೈನಸ್. ಸೊ -4 ಇಲ್ಲೂ ಹೋಲ್ಡ್ಸ್ ಗುಡ್, ಇಲ್ಲೂ ಹೋಲ್ಡ್ಸ್ ಗುಡ್. ಇದು ಎರಡಕ್ಕೂ ಹೋಲ್ಡ್ಸ್ ಗುಡ್ ಆಗಬೇಕು. a ಇಂಟು ಬಿಗೂ ಇಟ್ ಶುಡ್ ಹೋಲ್ಡ್ ಗುಡ್, a + bಗೂ ಇಟ್ ಶುಡ್ ಹೋಲ್ಡ್ ಗುಡ್ ಅಲ್ವಾ. ಸೊ ಈ ಥರ ಇದನ್ನು ಸ್ಪ್ಲಿಟ್ ಮಾಡ್ತೇವೆ. ಅರ್ಥ ಆಯ್ತಲ್ವ. ಸೊ ಸ್ಪ್ಲಿಟ್ ಆದಮೇಲೆ ಈಗ ಇದು ನಮಗೇನು ನಂಬರ್ ಸಿಕ್ತೀಗ? -2 ಸಿಕ್ತು. ಸೊ -2 ಇಲ್ಲಿ ಹಾಕ್ತೇವೆ. -2 ಇಲ್ಲಿ ಹಾಕಿದಾಗ ಈಗ ಇಲ್ಲಿ ಸ್ಪ್ಲಿಟ್ ಮಾಡಿದ್ದನ್ನು ಈ ಥರ ಬರ್ಕೋತೇವೆ. ಇದು ಅರ್ಥ ಆಯ್ತಲ್ವ ಎಷ್ಟು? ಈ 4s² ಇಲ್ಲೇ ಇರುತ್ತೆ. ಈ ಸ್ಪ್ಲಿಟ್ ನಂಬರ್ -2 -2s, ಇಲ್ಲಿ s ಇರೋದ್ರಿಂದ ಆ s ಇಲ್ಲಿ ತಗೋತೇವೆ. -2 ಇಲ್ಲಿ ಇನ್ನೊಂದಿದೆ, -2 ಇಲ್ಲಿ s ಇರೋದನ್ನು ಇಲ್ಲಿ ತಗೊಳ್ಳಿ. ಇದನ್ನು ಸ್ಪ್ಲಿಟ್ ಮಾಡಿರೋದು ಮಧ್ಯದ ನಂಬರನ್ನು. 1 ಇಲ್ಲೇ ಇರುತ್ತೆ. ಸ್ಪ್ಲಿಟ್ ಮಾಡಿ ಆದಮೇಲೆ ಇದರಲ್ಲಿ ಕಾಮನ್ ಇರೋದನ್ನು ತಗೊಳ್ಳಿ. 4s² - 2s ಅಂದಾಗ 2s ಇಲ್ಲೂ 2s ಇದೆ, ಇದರಲ್ಲೂ 2s ಇದೆ. 2s ಕಾಮನ್ ಆಗಿ ಹೊರಗೆ ತೆಗಿಬೋದು. 2s ಕಾಮನ್ ಆಗಿ ಹೊರಗೆ ತೆಗೆದ್ಮೇಲೆ ಇಲ್ಲೇನು ಉಳಿತು? ಈಗ 2 2s 4 4 s ಇಂಟು s = s². ಈಗ -2s 2s ಇಂಟು 1 1 ಇಂಟು 2s is 2s ಅಲ್ವಾ. ಸೊ ಇಲ್ಲಿ 1 2s - 1 ಆಯಿತು ಅಲ್ವಾ. ಸೊ ಈಗ ಇಲ್ಲಿ -2s + 1 ಅಂತಿದೆ. ಇಲ್ಲಿ ಯಾವುದೂ ಕಾಮನ್ ಇಲ್ಲ, ಇಲ್ಲಿ 1 ಇರೋದ್ರಿಂದ 1 ಹೊರಗೆ ತೆಗೀರಿ. ಮೈನಸ್ ಇಲ್ಲಿ ಸಿಂಬಲ್ ಇರೋದ್ರಿಂದ -1 ಹೊರಗೆ ತೆಗೀರಿ. -1 ಹೊರಗೆ ತೆಗೆದಾಗ ನಮ್ಗೆ ಇದಕ್ಕೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದು +1 ಆಗುತ್ತೆ. ಆಮೇಲೆ ಇದು ಪ್ಲಸ್ ಆಗುತ್ತಲ್ವ. ಮೈನಸ್ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಆಗುತ್ತೆ.
ಇಲ್ಲ -1 ಹೊರಗೆ ತೆಗೆದಾಗ ಅರ್ಥ ಆಯ್ತು. ಮೈನಸ್ ಹೊರಗೆ ತೆಗೀರಿ, -1 ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್, ಇದು ಹೋಲ್ಸ್ಕೊಟ್ಟು -2s, ಆಮೇಲೆ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, 1 ಇಂಟು 1 ಇಸ್ ಈಕ್ವಲ್ ಟು 1 ಅಲ್ವಾ. ಸೊ ಇಷ್ಟು ಅರ್ಥ ಆಯ್ತಾ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಇವೆರಡು ಕಾಮನ್ ಇರೋದ್ರಿಂದ ಇದು 1 ಬರ್ಕೊಳ್ತೇವೆ. ಇದಾದಮೇಲೆ ಇಲ್ಲಿ ಹೊರಗಡೆ ಯಾವುದೆಲ್ಲ ಇದೆ, 2s ಮತ್ತು -1 ಇದೆ. ಸೊ ಇಲ್ಲಿ 2s - 1 ಇದು ಬರ್ಕೋತೇವೆ. ಸೊ ಎರಡು ಸೇಮ್ ಇದೆ, 2s - 1 2s - 1 ಅಲ್ವಾ. ಸೊ ಫೈಂಡ್ ದ ಝೀರೋಸ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಝೀರೋ. 2s - 1 ಇಲ್ಲಿ ಇದನ್ನು ಬರ್ಕೋತೀವಿ. 2s - 1 ಇಸ್ ಈಕ್ವಲ್ ಟು 0 ಆದರೆ 2s ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಈ -1 ಈಚೆ ಬಂದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ಲಸ್ ಅಥವಾ ಮೈನಸ್ ಈಚೆ ಬಂದಾಗ ಅದು ಇಲ್ಲಿ ಎದುರುಗಡೆನೇ ಬರುತ್ತೆ, ಪ್ಲಸ್ ಆರ್ ಮೈನಸ್. ಸೊ ಮೈನಸ್ ಈಚೆ ಬಂದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. -1 ಇದ್ದಿದ್ದು ಈಸ್ ಈಕ್ವಲ್ ಟು ಏನು ಈಚೆ ಬಂದಾಗ +1 ಆಗುತ್ತೆ. ಅರ್ಥ ಆಯ್ತಾ. ಸೊ ಈಗ ಇಲ್ಲಿ ದೇರ್ಫೋರ್ ಈಗ 2s ಇಸ್ ಈಕ್ವಲ್ ಟು 1 ಆಯಿತು. ಎಸ್ ಇಸ್ ಈಕ್ವಲ್ ಟು ಇಲ್ಲಿ ಮಲ್ಟಿಪ್ಲಿಕೇಶನ್, ಏನು ಸಿಂಬಲ್ ಇಲ್ಲ ಅಂದರೆ ಅರ್ಥ ಏನು, ಇವೆರಡರ ಮಧ್ಯೆ ಮಲ್ಟಿಪ್ಲೈ ಅಂತ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಅದು ಈಚೆ ಬರುವಾಗ ಡಿವಿಷನ್ ಆಗುತ್ತೆ, ಕೆಳಗಡೆ ಬರುತ್ತೆ. ಅರ್ಥ ಆಯ್ತಾ. ಸೊ ಈಗ 2s ಇದ್ದಿದ್ದು ಈಚೆ ಬರುವಾಗ ಕೆಳಗಡೆ 2s ಇಸ್ ಈಕ್ವಲ್ ಟು 2 ಕೆಳಗಡೆ ಬರುತ್ತೆ, 1 ಇಲ್ಲಿ ಮೇಲಿದೆ ಅಲ್ವಾ. ಸೊ s ಇಸ್ ಈಕ್ವಲ್ ಟು 1/2. ಅರ್ಥ ಆಯ್ತಾ. ಆಮೇಲೆ ಇಲ್ಲಿ 2s - 1 ಇದು ಸೇಮ್ ಇದೆ, 2s - 1 ಇಸ್ ಈಕ್ವಲ್ ಟು 0, 2s ಇಸ್ ಈಕ್ವಲ್ ಟು 1. ದೇರ್ಫೋರ್ ಸೇಮ್ ಇದೇ ಥರ ಇಲ್ಲಿ ಮೈನಸ್ ಈಚೆ ಬಂದಾಗ +1 ಆಗುತ್ತೆ. ಎಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಇರೋದು ಈಚೆ ಬಂದಾಗ ಡಿವಿಷನ್ ಆಗುತ್ತೆ, 1/2. ಅರ್ಥ ಆಯ್ತಾ. ಸೊ ಈಗ ನಮಗೆ ಝೀರೋಸ್ ಸಿಕ್ತು, ಏನು 1/2 1/2 ಎರಡರಲ್ಲೂ. ಓಕೆ, ಈಗ ಸಮ್ ಆಫ್ ದ ಝೀರೋಸ್ ಅಂದಾಗ ಈಗ ಈ ಎರಡು ಝೀರೋಸ್ನ ಆ್ಯಡ್ ಮಾಡಿ. ಸಮ್ ಅಂದ್ರೇನು, ಆ್ಯಡ್ ಅಲ್ವಾ. ಸೊ ಎರಡನ್ನು ಆ್ಯಡ್ ಮಾಡಿದಾಗ ಎಷ್ಟು ಸಿಗುತ್ತೆ, 1 ಪ್ಲಸ್ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಸೇಮ್ ಇದ್ದಾಗ 2 ಇದೆ, ವಿ ಕ್ಯಾನ್ ಆ್ಯಡ್ ಡೈರೆಕ್ಟ್ಲಿ ಅಲ್ವಾ. ಎರಡು ಡಿನಾಮಿನೇಟರ್ ಸೇಮ್ ಇದೆ, 2 ಇದೆ, 2 1 + 1 ಇಸ್ ಈಕ್ವಲ್ ಟು 2. ಸೊ 2/2 ಸಿಕ್ತು ನಮಗೆ ಅಲ್ವಾ. ಆದರೆ ಈಗ ಕ್ವಶನಲ್ಲಿ ನಮ್ಗೆ ಏನು ಬೇಕಿದೆ, ಈಗ ಇಲ್ಲಿ b ಇಸ್ ಈಕ್ವಲ್ ಟು 4 ಅಂತಿದೆ ಅಲ್ವಾ. ಸೊ 4 ಅಂತಿರುವಾಗ ನಾವಿಲ್ಲಿ ಇದಕ್ಕೆ 2 × 2 ಅಂದರೆ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ, 2 1s 1 1 ಸಿಗೋದಲ್ವಾ. ಸೊ ಇದನ್ನು 4/4 ಬರಿಬೋದು ಅಲ್ವಾ. ಇಂಟು 2 ಮಾಡಿದಾಗ 4/4 ಬರಿಬೋದು. ಯಾಕೆ, ಇದನ್ನು ಡಿವೈಡ್ ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ, 4 1s 4 1s, ಇದು 1 ಇದು 1, ಇದ್ರದ್ದು ಆನ್ಸರು 1. ಸೊ ಅದು ಇಲ್ಲಿ ನಮ್ಮ ಕ್ವಶನ್ 4 ಬೇಕಾಗಿರೋದ್ರಿಂದ ನಾವು ಅದನ್ನು 4/4 ಬರ್ಕೋತೇವೆ. ಇಲ್ಲಿ ಅರ್ಥ ಆಯ್ತಾ ಯಾಕೆ ಬರ್ಕೊಂಡ್ವಿ ಅಂತ. ಸೊ ಬಟ್ ಆದರೆ ಇದು ಆನ್ಸರು ಇಸ್ ಈಕ್ವಲ್ ಟು 1, ಇದು 1, 4/4 ಅಂದರೂ 1, 2/2 ಅಂದರೂ 1. ಅರ್ಥ ಆಯ್ತಾ. ಸೊ ಇಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ, ಇವೆಲ್ಲ ಈಕ್ವಲೇ. 2/2 is equal to 4/4, 4/4 is equal to 5/5, 5/5 is equal to 6/6. ಸೊ ಇವೆಲ್ಲ ಈಕ್ವಲ್ಸೆ. ಸೊ ಇಲ್ಲಿ ಈ ಥರ ನಾವು ಯಾಕೆ ಬರ್ಕೋತಾ ಇದ್ದೀವಿ ಅಂದರೆ ಇಲ್ಲಿ ಕ್ವಶನ್ ಇರೋದ್ರಿಂದ 4 ಬೇಕು ನಮಗೆ, ಹಾಗೆ ಇಲ್ಲಿ 4 ಬರ್ತಿದ್ದೀವಿ. ಅರ್ಥ ಆಯ್ತಾ. ಸೊ ಈಗ ಇಲ್ಲಿ ಮೈನಸ್ ನಮ್ಮದಿಲ್ಲಿ ಫಾರ್ಮುಲಾ ಏನಿದೆ, -b/a ಅಲ್ವಾ. ಸೊ ಮೈನಸ್ ಇಲ್ಲಿ ತೊಗೊಂಡಾಗ ನಮ್ಮದಿಲ್ಲಿ ಕ್ವಶನು ಬಿ ಏನಿದೆ, -4 ಇದೆ ಅಲ್ವಾ. ಸೊ -4 ನಾವಿಲ್ಲಿ ಹಾಕ್ಕೊಂಡಾಗ -4 ನಮ್ಮದಿಲ್ಲಿ ಫಾರ್ಮುಲಾ ಏನಿದೆ, -b ಮೈನಸ್ ಬ್ರ್ಯಾಕೆಟ್ -4/4. ಸೇಮ್ ಇದು ಸಹ ಸೇಮ್ 4/4 ಕೊಡುತ್ತೆ. ಯಾಕೆ ಹೇಳಿ, ದಿಸ್ ಈಸ್ ಆಲ್ಸೋ ಈಕ್ವಲ್. ಯಾಕೆ ಹೇಳಿ, ಮೈನಸ್ ಇಂಟು ಮೈನಸ್ ಇಸ್ಕೊಟ್ಟು ಪ್ಲಸ್ 4/4 ಅಂದರೆ ಇದೆ ಅಲ್ವಾ. ಸೊ ದಿಸ್ ಆಲ್ಸೋ ಹೋಲ್ಡ್ಸ್ ಗುಡ್ ವಿತ್ ದಿಸ್ ಅಲ್ವಾ. ಸೊ ಅದರಿಂದ ಇವೆಲ್ಲ ಸಿಮಿಲರ್. ಸೊ ದಿಸ್ ಇಸ್ ಈಕ್ವಲ್ ಟು -b/a. ಸೊ ಇದು ಸಹ ಈಕ್ವಲ್ ಟು -b/a.
ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೋಎಫಿಷಿಯಂಟ್ ಆಫ್ ಎಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಸ್ ಸ್ಕ್ವೇರ್. ಸೊ ಏನಾದರೂ ನಿಮಗೆ ತಪ್ಪಾದಾಗ ಜಸ್ಟ್ ಅಲ್ಲೇ ತಿದ್ದಬೇಡಿ, ಅದನ್ನು ಕಾಟ್ ಹಾಕಿ ಸಪ್ರೇಟಾಗಿ ಬರೀರಿ. ಎಕ್ಸಾಮಲ್ಲೂ ಸಹ ಹಾಗೆ ಮಾಡಿ, ಏಕೆಂದರೆ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ನಾನು ನಿಮಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಎಂದೂ ಅದರ ಮೇಲೆ ತಿದ್ದಲಿಕ್ಕೆ ಹೋಗಬೇಡಿ, ಒಂದ್ರ ಮೇಲೆ ಒಂದು ಬರೀಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಕ್ಲಿಯರಾಗಿ ಕಾಣಿಸಲ್ಲ. ಅಲ್ಲಿ ಒಂದು ಕಟ್ ಮಾರ್ಕ್ ಹಾಕಿ ಸಪ್ರೇಟಾಗಿ ನೀಟಾಗಿ ಈಚೆಗೆ ಬರೀರಿ. ಅರ್ಥ ಆಯ್ತಾ? ಮಿಸ್ಟೇಕ್ಸ್ ಆಗುತ್ತೆ. ಸೊ ಮಿಸ್ಟೇಕ್ ಆದರೆ ಈ ಥರ ನೀಟಾಗಿ ಬರೆಯೋದನ್ನು ಕಲೀರಿ. ಸೊ ಈಗ ಈ ಥರ ಆದಾಗ, ಸೊ ಈಗ ನಮ್ಮ ಫಾರ್ಮುಲಾ ಹೋಲ್ಡ್ಸ್ ಗುಡ್ ಅಲ್ವಾ? ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಸಮ್ ಆಫ್ ಝೀರೋಸ್ ಸಹ ಸೇಮ್ ಇದೆ, ಮೈನಸ್ ಬಿ ಬೈ ಎ ಹೋಲ್ಡ್ಸ್ ಗುಡ್ ಟು ದಿಸ್ ಕ್ವೆಶ್ಚನ್ ಆಲ್ಸೋ ಅಲ್ವಾ? ಕ್ವೆಶ್ಚನಿಗೆ ಹೋಲ್ಡ್ಸ್ ಗುಡ್ ಆಗಿದೆ. ಎ ಅಂದ್ರೇನು? ಎ ಇಸ್ ಈಕ್ವಲ್ ಟು 4 ಅಂತಿದೆ. ಸೊ ಇದು ಎ ಅಲ್ವಾ? ಎ 4 ಹೌದು, +4, ಬಿಕಾಸ್ ನೋ ಸಿಂಬಲ್ ಅಂದರೆ ಏನರ್ಥ? +4. ಸೊ ಇದು +4 ಇದೆ ಇಲ್ಲಿ ಅಲ್ವಾ? ಎ ಇಸ್ ಈಕ್ವಲ್ ಟು +4. ಸೊ ಇದು ಗೊತ್ತಿದೆಯಲ್ಲ, ಇದು ಎ ಬಿ ಮತ್ತು ಇದು ಸಿ, ಕಾನ್ಸ್ಟೆಂಟ್ ನಂಬರ್ ಇಸ್ ಸಿ. ಎ ಇಸ್ ಈಕ್ವಲ್ ಟು +4, ಬಿ ಇಸ್ ಈಕ್ವಲ್ ಟು -4. ಇಲ್ಲಿ ನೋಡಿ, -4, ಬಿ ಇಸ್ ಈಕ್ವಲ್ ಟು -4. ಸೊ ಇದು ಕ್ವಶನಿಗೆ ಪ್ರೂವ್ ಆಗಿದೆ, ರಿಲೇಷನ್ಶಿಪ್ ಪ್ರೂವ್ ಆಗಿದೆ ಅಲ್ವಾ? ಸೊ ಈಗ ನೆಕ್ಸ್ಟ್ ನಾವು ಬರುವ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೇನು? ಪ್ರಾಡಕ್ಟ್ ಅಂದ್ರೇನು? ಮಲ್ಟಿಪ್ಲಿಕೇಶನ್ ಅಲ್ವಾ? ಮಲ್ಟಿಪ್ಲೈ ದ ಝೀರೋಸ್ ಏನಿದೆ ನಮಗೆ? ಹಾಫ್ ಅಲ್ವಾ? 1/2. ಸೊ 1/2 ಇಂಟು 1/2 ಇಸ್ ಈಕ್ವಲ್ ಟು 1/4. ಮಲ್ಟಿಪ್ಲೈ ಮಾಡಿ, 1 ಇಂಟು 1 ಇಸ್ ಈಕ್ವಲ್ ಟು 1, 2 2s 4, 1/4 ಅಲ್ವಾ? ಸೊ ಇದನ್ನೀಗ ಇಸ್ ಈಕ್ವಲ್ ಟು, ಈಗ 1/4 ಈಗ ಇಸ್ ಈಕ್ವಲ್ ಟು ಸಿ ಬೈ ಎನ. ಸಿ ಏನಿದೆ ಇಲ್ಲಿ? ಸಿ ಇಸ್ ಅ ಕಾನ್ಸ್ಟೆಂಟ್ ನಂಬರ್ 1. ಸೊ ಇಲ್ಲೂ ಸಹ 1 ಇದೆ ಸಿ. ಆಮೇಲೆ ಎ ಏನಿದೆ? 4 ಇದೆ. ಸೊ ಇಲ್ಲೂ ಸಹ ಎ 4 ಇದೆ ಅಲ್ವಾ? ಸೊ ಅವರ್ ಆನ್ಸರ್ ಇಸ್ ರೈಟ್ ಹಿಯರ್. ಕಾನ್ಸ್ಟೆಂಟ್ ಟರ್ಮ್ ಸಿ ಇಸ್ ನಥಿಂಗ್ ಬಟ್ ಅ ಕಾನ್ಸ್ಟೆಂಟ್ ಟರ್ಮ್. ಇದು ಕಾನ್ಸ್ಟೆಂಟ್ ಟರ್ಮ್. ಆಮೇಲೆ ಕೋಎಫಿಷಿಯಂಟ್ ಆಫ್ ಎಸ್ ಸ್ಕ್ವೇರ್, ಎ ಇಸ್ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ ಎಸ್ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಇದೆರಡು ರಿಲೇಷನ್ಶಿಪ್ ಪ್ರೂವ್ ಆಯಿತು. ಅರ್ಥ ಆಯ್ತಾ ಇದಿಷ್ಟು?